ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಮಳಖೇಡ್ ಗ್ರಾಮ ಪಂಚಾಯತಿಯನ್ನು ಯಾರ್ಯಾರು ಮಾರ್ಕೊಂಡು ತಿಂದಿದ್ದಾರೆ, ಯಾರ್ಯಾರು ಮಾರ್ಕೊಂಡು ತಿಂದಾರ, ಹೆಂಗೆ ಮಾರ್ಕೊಂಡು ತಿಂದಾರ, ಯಾಕೆ ಮಾರ್ಕೊಂಡು ತಿಂದಾರ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿ ಮೀ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್, ರಾಜಶ್ರೀ ಸಿಮೆಂಟ್ ವರ್ಕ್ಸ್, ಆದಿತ್ಯನಗರ್ ಮಳಖೇಡ್ ಕಂಪನಿಯು 1980-81ರಲ್ಲಿ ಭೂಮಿ ಖರೀದಿ ಮಾಡಿದೆ. KD ಮುಖಾಂತರ 1187 ಎಕರೆ. ಆ ನಂತರ 1983ರಲ್ಲಿ ತನ್ನ ಸಿಮೆಂಟ್ ಉತ್ಪಾದನೆ ಪ್ರಾರಂಭ ಮಾಡಿದೆ. ಅಲ್ಲಿಂದ ಯಾವುದೇ ಮಂಡಳ ಪಂಚಾಯತ್, ಮುಂಚೆ ಮಳಖೇಡ್ ಗ್ರಾಮ ಪಂಚಾಯತ್ ಇರಲಿಲ್ಲ, ಮಂಡಳ ಪಂಚಾಯತ್ ಅಂತಿತ್ತು. ಮಂಡಳ ಪಂಚಾಯತಿ ಯಾವುದೇ ಆಸ್ತಿ ತೆರಿಗೆ ಸಂದಾಯ ಮಾಡಿರೋದಿಲ್ಲ. ಮತ್ತು 1994-95ರಲ್ಲಿ ಒಂದು ಅಗ್ರಿಮೆಂಟ್ ಆಗ್ತದೆ. ಆಗಿನ ಮಂಡಳ ಪಂಚಾಯತ್ ಅಧ್ಯಕ್ಷರು ಮತ್ತು ಕಂಪ್ನಿ ಮ್ಯಾನೇಜ್ಮೆಂಟ್ ನಡುವೆ 1989ರಿಂದ 94-95ರವರೆಗೆ ಇಂತಿಷ್ಟು ಮೊತ್ತ ಅಂತ ಏನೋ ಒಂದು ಪ್ರಯತ್ನ ಮಾಡಿ ಪಡೆದಿದ್ದಾರೆ. ಅದು ಕೂಡ ತನಿಖೆ ಆಗಬೇಕು. ಅದು ಕಡಿಮೆ ಮೊತ್ತ ಇತ್ತು. ಇವು ಅಲ್ಲಿಂದ ಇಲ್ಲಿವರೆಗೆ ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಬೇಕು ಮತ್ತು ಅದು ಬಾಕಿ ಏನಾದ ಅದು ವಸೂಲಿ ಮಾಡಬೇಕು. ಆ ನಂತರ 2004ರಲ್ಲಿ ಮುಂಚೆ 75,000 ಪ್ರತಿ ವರ್ಷ ನೀಡ್ತಾಯಿತ್ತು ಕಂಪ್ನಿ ಮಳಖೇಡ್ ಪಂಚಾಯತಿಗೆ. ಆ ನಂತರ ಇದ್ರ ಬಗ್ಗೆ ಸವಿವರವಾಗಿ ಆನಂತರ ಸಂಡೇ ದಿವಸ ಒಂದು ಗಂಟೆ ಅಥವಾ 2 ಗಂಟೆ ಅದು ಎಲ್ಲ ದಾಖಲೆಗಳು ಇವೆ ನನ್ನ ಹತ್ರ. ಇದು ಕಣ್ಣಿಗೆ ಕಾಣೋರು ಯಾವ ರೀತಿ, ಕೆಲವು 4 ಜನರು ಮಾತ್ರ ಇದ್ದಾರೆ, ಯಾವ ರೀತಿ ಮಳಖೇಡ್ ಗ್ರಾಮ ಪಂಚಾಯತಿ ಮಾರ್ಕೊಂಡು ತಿಂದಾರ ಅಂಬೋದ್ರ ಬಗ್ಗೆ ಆದ. ಇದು ಶಾರ್ಟ್ಕಟ್ನಲ್ಲಿ ಹೇಳ್ತಾ ಇದ್ದೀನಿ. ಇದು ಸಂಡೇ ಏನಪ್ಪ ಅಂದರೆ, ಎಲ್ಲ ದಾಖಲೆಗಳು ನನ್ನ ಹತ್ರ ಇವೆ. ಹುಡುಗಿ ಗ್ರಾಮ ಪಂಚಾಯತಿ ಮತ್ತು ಚಿತ್ತಾಪುರ ತಾಲೂಕಿನ ದಿಗ್ಗಾಂವ್ ಗ್ರಾಮ ಪಂಚಾಯತಿ, ಮಳಖೇಡ್ ಗ್ರಾಮ ಪಂಚಾಯತಿ. 2004ರಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಖಾಸ ವ್ಯಕ್ತಿಯಾದ ರಾಜಶೇಖರ್ ಪುರಾಣಿಕ ಅವರು 2004ರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಮತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಆ ರೆಸೊಲ್ಯೂಷನ್ ಯಾರಿಗೂ ಗೊತ್ತಿಲ್ಲ ಅದು ಯಾವ ರೀತಿ ಬರ್ಕೊಂಡ್ರಂತ. ಅವ್ರು ಏನು ಮಾಡ್ತಾರೆ, ಕಂಪ್ನಿ ಜೊತೆ 75,000 ಪ್ರತಿ ವರ್ಷ 75,000 ಇದ್ದಿದ್ದು 3,50,000ಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಆ ಅಗ್ರಿಮೆಂಟ್ ಯಾವ ರೀತಿ ಇದೆ ಅಂದರೆ, ಸಾಕ್ಷಿದಾರಗಳು ಸಹಿಗಳೇ ಇರುವುದಿಲ್ಲ. 2007ರಲ್ಲಿ ಒಂದು ಮಾಹಿತಿ ಪಡೆದಿದ್ದು ದಾಖಲೆ ಇದೆ ನನ್ನ ಹತ್ರ. ಮತ್ತು ನಾನು 2010ರಲ್ಲಿ ದಾಖಲೆ RT ಹಾಕಿ ನಾನು ಅರ್ಜಿ ಹಾಕಿ ನಾನು ಟ್ಯಾಕ್ಸ್ ಅಗ್ರಿಮೆಂಟ್ ಬಗ್ಗೆ ನಾನು ಕಾಪಿ ಪಡೆದಿದ್ದೆ. 2007ರಲ್ಲಿ ಪಡೆದಂಥ RTIಯಲ್ಲಿ ಇವ್ರೇನು ಕಾಪಿ ಕೊಟ್ಟಿರ್ತಾರೆ ಕಾರ್ಯದರ್ಶಿಗಳು, ಅದರಲ್ಲಿ ಸಾಕ್ಷಿದಾರರು ಸಹಿ ಇರೋದಿಲ್ಲ. ಅದು ಆಗಿದ್ದು 2004ರಲ್ಲಿ. 2007ವರೆಗೆ ಸಾಕ್ಷಿದಾರರು ಸಹಿ ಇರೋದಿಲ್ಲ. ನಾನು 2010ರಲ್ಲಿ ನಾನು ಪಡಿತೀನಿ, ಅದರಲ್ಲಿ ಸಾಕ್ಷಿದಾರ ಸಹಿಗಳು ಬರ್ತವೆ. ಅಂದರೆ 2 ಅಗ್ರಿಮೆಂಟ್, ಕಾನೂನು ಬಾಹಿರವಾಗಿ 2 ಅಗ್ರಿಮೆಂಟ್ ಕಂಪ್ನಿ ಜೊತೆ ಮಾಡ್ಕೊಂಡಿದ್ದಾರೆ. ಮತ್ತು ಕಾನೂನು ಬಾಹಿರವಾಗಿ ಯಾವುದೇ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷಗೆ ಕೇವಲ 4 ವರ್ಷಗೊಮ್ಮೆ ತೆರಿಗೆ ಪರಿಷ್ಕರಣೆ ಮಾಡೋದ್ರಿಂದ ಅವ್ರಿಗೆ 4 ವರ್ಷ ಮಾತ್ರ ತೆರಿಗೆ ಅಗ್ರಿಮೆಂಟ್ ಮಾಡೋಕ್ಕೂ ಅಧಿಕಾರವಿದೆ. ಸೆಕ್ಷನ್ 202 ಪ್ರಕಾರ.
ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಪ್ರಕಾರ 4 ವರ್ಷ ಮಾತ್ರ. ಅವರ ಅಧಿಕಾರಾವಧಿ 5 ವರ್ಷ ಇದ್ದರೂ ಕೂಡ ಅದು 4 ವರ್ಷ ತೆರಿಗೆ ಪರಿಷ್ಕರಣೆ ಮಾಡಬೇಕಾಗಿರೋದ್ರಿಂದ ಅದು 4 ವರ್ಷ ಮಾತ್ರ ಅಗ್ರಿಮೆಂಟ್ ಮಾಡ್ಕೋದು ಅಧಿಕಾರ ಇದೆ. ರಾಜಶೇಖರ್ ಪುರಾಣಿಕ್ ಅವ್ರು ಏನು ಮಾಡ್ತಾರೆ, 10 ವರ್ಷ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. 2004ರಿಂದ 2013-14 ಅಂತ 10 ವರ್ಷ. ಅಂದರೆ ಕಡಿಮೆ ಮೊತ್ತದಲ್ಲಿ ಯಾವುದೇ ತೆರಿಗೆ ಪರಿಷ್ಕರಣೆ ಮಾಡಿಕೊಳ್ಳಾರ್ದೆ ಕಡಿಮೆ ಮೊತ್ತದಲ್ಲಿ ಸುಮಾರು ಅದು 5 ಕೋಟಿ ಆಗ್ತದೆ. ಅದು ಕೇವಲ ಅದು ಬರೀ 3.5 ಲಕ್ಷ ಮಾತ್ರ, ಪ್ರತಿ ವರ್ಷ 3.5 ಲಕ್ಷ ಸಂದಾಯ ಮಾಡೋ ಹಾಗೆ ಕಂಪ್ನಿ ಜೊತೆ ಶಾಮೀಲಾಗಿ ಮಾಡ್ಕೋತಾರೆ. ಆನಂತರ ಮುಂದೆ ಕೂಡ ಹಾಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾ ಬಂದಿದ್ದಾರೆ. 10 ವರ್ಷ ಅವ್ರ ಅಧಿಕಾರಾವಧಿ 5 ವರ್ಷ ಇರೋದ್ರಿಂದ 4 ವರ್ಷ ತೆರಿಗೆ ಪರಿಷ್ಕರಣೆ ಮಾಡೋದ್ರಿಂದ ಪ್ರತಿ 4 ವರ್ಷವೊಮ್ಮೆ ತೆರಿಗೆ ಪರಿಷ್ಕರಣೆ ಮಾಡಬೇಕು. ಇವಾಗೇನು ಹೊಸದಾಗಿ ಇರ್ಬೋದು 2 ವರ್ಷಕ್ಕೊಮ್ಮೆ ತೆರಿಗೆ ಪರಿಷ್ಕರಣೆ ಮಾಡಬೇಕಂತ. ಅದು ನಾನು ಸವಿಸ್ತರವಾಗಿ ಸಂಡೇ ದಿವಸ ಚರ್ಚೆ ಮಾಡೋಣ. 10 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿರೋದ್ರಿಂದ 2012ರಲ್ಲಿ ದಿವಂಗತ ಡಿ.ಕೆ. ರವಿಯವರು ಒಂದು ರಿಪೋರ್ಟ್ ಸಲ್ಲಿಸಿರ್ತಾರೆ. ಏನಂತ, 10 ವರ್ಷ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಮಳಖೇಡ್ ಗ್ರಾಮ ಪಂಚಾಯತಿ 4.5 ಕೋಟಿ ಲಾಸ್ ಆಗಿದೆ, ಆರ್ಥಿಕ ನಷ್ಟ ಉಂಟಾಗಿದೆ ಮತ್ತು ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕಂತ ತಿಳ್ಕೊಂಡು ಒಂದು ವರದಿ ಕೊಟ್ಟಿರ್ತಾರೆ. ಅಂದರೆ ಇವರು 10 ವರ್ಷ ಅಗ್ರಿಮೆಂಟ್ ರಾಜಶೇಖರ್ ಪುರಾಣಿಕ್ ಅವರು 10 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿರೋದ್ರಿಂದ ಮಳಖೇಡ್ ಪಂಚಾಯತಿ 4.5 ಕೋಟಿ ಲಾಸ್ ಆಗಿದೆ, ಆರ್ಥಿಕ ನಷ್ಟ ಉಂಟಾಗಿದೆ ಅಂತ. ಇವರು ಸಹ ಹಿತಾಸಕ್ತಿ ಸಲುವಾಗಿ ಇವಾಗ ಇದೇ ಕಂಪ್ನಿಯಲ್ಲಿ ದೊಡ್ಡ ಕಾಂಟ್ರಾಕ್ಟರ್ ಆಗಿ ಮೆರೀತಾ ಇದ್ದಾರೆ. ಅಂದರೆ ಕಂಪ್ನಿಯ ಹಿತಾಸಕ್ತಿ ಕಾಪಾಡೋ ಸಲುವಾಗಿ ಮಳಖೇಡ್ ಗ್ರಾಮ ಪಂಚಾಯತಿ ಬಲಿ ಕೊಟ್ಟು ತಾವು ಬೆಳೆಯೋ ಸಲುವಾಗಿ ಮಳಖೇಡ್ ಪಂಚಾಯತಿ ಹಾಳು ಮಾಡಿ ಮಳಖೇಡ್ ಪಂಚಾಯತಿ ಆರ್ಥಿಕ ನಷ್ಟ ಉಂಟು ಮಾಡಿ 10 ವರ್ಷ ಅಗ್ರಿಮೆಂಟ್ ಮಾಡಿಕೊಂಡು ಅವ್ರು ಬದುಕು ಸಾಗಿಸ್ತಾ ಇದ್ದಾರೆ. ಇವರು ಮಳಖೇಡ್ ಮಾರ್ಕೊಂಡು ತಿಂದವರು ನಂಬರ್ 1. ಎರಡನೇದವರು ಅಯ್ಯೂಬ್ ಖಾನ್ ಅಂತ. 2010ರಿಂದ ನಾನು ಇದು ತೆರಿಗೆ ಕುರಿತು ಕಾಂಪೀಟ್ ಮಾಡ್ತಾ ಬಂದಿದ್ದೀನಿ. ಆವಾಗ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರುಗಳ ಮೂಲಕ ನಾನು ದೂರು ಕೊಟ್ಟಿದ್ದೆ. ಹೀಗಾಗಿ ಅದು ಹೋರಾಟ ಆವಾಗಿನಿಂದ 2010ರಿಂದ ಪ್ರಾರಂಭ ಆಗಿದೆ ತೆರಿಗೆ ಕುರಿತು. ಆವಾಗ ಅಯ್ಯೂಬ್ ಖಾನ್ ಎಂಬುವರು 2010-11ರಲ್ಲಿ ಮಳಖೇಡ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ತಾರೆ. ಅವರಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿರ್ತೀನಿ ನಾನು ಮತ್ತು ವಿನಂತಿ ಮಾಡ್ಕೊಂಡಿರ್ತೀನಿ, ಯಾವುದೇ ಕಾರಣಕ್ಕಾಗಿ ಕಂಪ್ನಿ ಜೊತೆ ಶಾಮೀಲಾಗಬಾರ್ದು ಮತ್ತು ತೆರಿಗೆ ಪರಿಷ್ಕರಣೆ ಮಾಡಲಾರ್ದೆ ಅವ್ರ ಜೊತೆ ತೆರಿಗೆ ಒಪ್ಪಂದ ಮಾಡ್ಕೊಳ್ಬಾರ್ದು ಅಂತಿಕೊಂಡು ದೂರು ಕೂಡ ಸಲ್ಲಿಸಿರ್ತೀನಿ ನಾನು. ಏನಿಲ್ಲ ಅಂದ್ರೆ ತಾಲೂಕು ಪಂಚಾಯತಿಯಲ್ಲಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ KG ಗಟ್ಟಲೆ ದಾಖಲೆಗಳು ಬಿದ್ದಿದ್ದಾವೆ ತೆರಿಗೆ ಪರಿಷ್ಕರಣೆ ಕುರಿತು, ತೆರಿಗೆ ಅಗ್ರಿಮೆಂಟ್ ಕುರಿತು, ಕಾಂಪ್ಲೇಂಟ್ ಕುರಿತು. ಆನಂತರ ಏನಾಗಿದೆ, ಕಾಂಪ್ಲೇಂಟ್ ಕೊಟ್ಟ ನಂತರ ಅಯ್ಯೂಬ್ ಖಾನ್ ಎಂಬುವರು ಈ ಎರಡನೇ ವ್ಯಕ್ತಿ ಮಳಖೇಡ್ ಮಾರ್ಕೊಂಡು ತಿಂದವರು ಏನು ಮಾಡ್ತಾರೆ, ಗ್ರಾಮ ಪಂಚಾಯತ್ ಸದಸ್ಯರುಗಳು ತಮ್ಮ ವ್ಯಾಪ್ತಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳು ಅದರಲ್ಲಿ 8 ಜನರ ಸದಸ್ಯರು ಬಿಟ್ಟು ಇಟ್ಟುಕೊಂಡು ಅವರು ಆನಂತರ DK ರವರು ತನಿಖೆ ನಂತರ ಇವರೆಲ್ಲರೂ ಕಂಪ್ನಿಂತ ಬ್ಯಾಂಕಿನ ಮುಖಾಂತರ ಹಣ ಪಡೆಯೋದು ದಾಖಲೆಗಳು ಇವೆ ಅಂತ ಅವರು ಒಂದು ಕಡೆ ರಿಪೋರ್ಟ್ ಮಾಡಿದ್ದಾರೆ. ಅವರು ನಾನು RTIದಲ್ಲಿ ನೋಡಿದಾಗ ಅದು ಸಿಕ್ಕಿಲ್ಲ, ಅದರ ವರದಿಯಲ್ಲಿ ಇದೆ. ಅದು ಇವರು ಬ್ಯಾಂಕಿನ ಮೂಲಕ ಆರ್ಥಿಕ ಲಾಭ ಪಡೆದಿದ್ದಾರೆ ಅಂತ ತಿಳ್ಕೊಂಡು ಇವರೇನು ಅಧ್ಯಕ್ಷ ಅಯ್ಯೂಬ್ ಖಾನ್ ಪರವಾಗಿ ಏನು ಸಹಿ ಮಾಡಿದ್ದಾರೆ. ಏನು ಮಾಡ್ತಾರೆ, AC ಆಫೀಸ್ನಲ್ಲಿ ಹೇರಿಂಗ್ ಇಡ್ತಾರೆ. ದಿವಂಗತ DK ರವಿಯವರು ಸಹಾಯಕ ಆಯುಕ್ತರಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅವರು. ಅವ್ರಿಗೆ ಕೂಡ ನಾನು ದೂರು ಸಲ್ಲಿಸ್ತಾ ಬಂದಿದ್ದೆ. ನಾನು ದೂರು ಸಲ್ಲಿಸಿದ ನಂತರ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರ ಮೂಲಕ ದೂರು ಸಲ್ಲಿಸಿದ ನಂತರ ಇವೆಲ್ಲ ಬೆಳವಣಿಗೆ ಆಗಿದೆ. ಅವರು ಕೂಡ ಒಂದು ವರದಿ ಕೊಟ್ಟು ಪ್ರತಿ ವರ್ಷ ಕೇವಲ 3 ಪ್ಲಾಂಟಿಗೆ 43 ಲಕ್ಷ ಆಗ್ತದೆ.
ಇದು ಮಳಿಖೇಡ್ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆ ನಡೆಸಿ ನಡವಳಿ ಬರ್ಕೊಂಡು ಬರ್ರಿ ಮತ್ತು ಕಂಪ್ನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ರಿ ಅಂತ ಡಿ ಕೆ ರವಿಯವರು ಹೇಳಿರ್ತಾರೆ. ಆ ನಂತರ ಅಲ್ಲಿ ಒಪ್ಪಿಕೊಂಡು ಬಂದು ಮಳಿಖೇಡ್ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆ ಮಾಡಿ ವಿಡಿಯೋಗ್ರಾಫಿ ಕೂಡ ಮಾಡೋ ಅಂತ ಹೇಳಿರ್ತಾರೆ ಇವರು ಡಿ ಕೆ ರವಿಯವರು. ಇವರು ಯಾವುದೇ ವಿಡಿಯೋಗ್ರಾಫಿ ಆಗಲಿ ಅಥವಾ ಇನ್ನಿತರ ಯಾವುದೇ ವಿಡಿಯೋ ಆಗಲಿ ಮಾಡಿರೋದಿಲ್ಲ. ಇವ್ರು ಏನು ಮಾಡ್ತಾರೆ, ನೀವು ಯಾರು ನಮಗೆ ಹೇಳೋರು, ಮಳಿಖೇಡ್ ಪಂಚಾಯತಿಗೆ ಸುಪ್ರೀಂ ಪವರ್ ಇದೆ, ನಾವು ಏನಾದರೂ ಮಾಡ್ಕೊಳ್ಬಹುದು, ನಮಗೂ 4.25 ಕೋಟಿ ಬೇಕಾಗಿಲ್ಲ, ನಮಗೆ ಕೇವಲ 5,25,000 ಸಾಕು ಅಂತ ತಿಳ್ಕೊಂಡು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅಗ್ರಿಮೆಂಟ್ ಮಾಡ್ಕೊಳ್ಳೋ ನಂತರ ಇದು ಕಾನೂನು ಬಾಹಿರ ಅಗ್ರಿಮೆಂಟ್ ಆಗಿದೆ ಅಂತ ತಿಳ್ಕೊಂಡು ಡಿ ಕೆ ರವಿಯವರು ಜಿಲ್ಲಾಧಿಕಾರಿಗಳು ಒಂದು ವರದಿ ಸಲ್ಲಿಸಿರ್ತಾರೆ. ಇವರೆಲ್ಲ ಕಂಪ್ನಿ ಜೊತೆ ಶಾಮೀಲಾಗ್ಯಾರ, ಕಂಪ್ನಿದ ಆರ್ಥಿಕ ಹಿತಾಸಕ್ತಿ ಕಾಪಾಡೋ ಸಲುವಾಗಿ ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಮೊಕದ್ದಮೆ ದಾಖಲೆ ಮಾಡಬೇಕು ಅಂತ ತಿಳ್ಕೊಂಡು ಒಂದು 2012ರಲ್ಲಿ ಜಿಲ್ಲಾಧಿಕಾರಿಗಳು ಒಂದು ವರದಿ ಸಲ್ಲಿಸಿರ್ತಾರೆ. ಆ ವರದಿ ಸರ್ಕಾರ ಕೂಡ ಜಿಲ್ಲಾಧಿಕಾರಿಗಳು ಕೂಡ 2012ರಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಿರ್ತಾರೆ. ಅಲ್ಲಿಂದ ಯಾವುದೇ ಬೆಳವಣಿಗೆ ಆಗಿಲ್ಲ. ಆನಂತರ ಇನ್ನಿತರ ಕೆಲವು ಬೆಳವಣಿಗೆ ಆಗಿದ್ದು ಅದು ನಾನು ಸಂಡೆ ದಿವಸ ಕೂಲಂಕಷವಾಗಿ ಚರ್ಚೆ ಮಾಡ್ತೀನಿ. ಇದು ಕೇವಲ ಏನಪ್ಪ ಅಂದರೆ ಮಳಿಖೇಡ್ ಪಂಚಾಯತ್ ಮಾರ್ಕೊಂಡು ತಿಂದವ್ರು ಯಾರ್ಯಾರು ಕೆಲವರು ಇದ್ದಾರೆ ಅವ್ರದ್ದು ಮಾತ್ರ ಇದು ಸಣ್ಣ ವಿಡಿಯೋ ಮುಖಾಂತರ ತಮ್ಮ ಗಮನಕ್ಕೆ ತಯಾರಿಸ್ತೀನಿ. ಅದು ದೊಡ್ಡ ವಿಡಿಯೋ ಆಗಿದ್ದರಿಂದ ತಾವು ಅದರಲ್ಲಿ ಗಮನ ಕೊಡಲಿಕ್ಕಾಗಲ್ಲ. ಈ ಶಾರ್ಟ್ಕಟ್ನಲ್ಲಿ ಯಾರ್ಯಾರು ಮಳಿಖೇಡ್ ಮಾರ್ಕೊಂಡು ತಿಂದಾರ, ಹೆಂಗೆ ಮಾರ್ಕೊಂಡು ತಿಂದಾರ, ಯಾಕೆ ಮಾರ್ಕೊಂಡು ತಿಂದಾರ, ಯಾವಾಗ ಮಾರ್ಕೊಂಡು ತಿಂದಾರ ಅದ್ರ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ನಾನು. ಆ ನಂತರ ಇವ್ರ ಹಿತಾಸಕ್ತಿ ಏನು ಅಡಗಿತ್ತು ಏನಿಲ್ಲ ಗೊತ್ತಿಲ್ಲ. ಅಯೂಬ್ ಖಾನ್ ಅವರೊಬ್ಬರು ಕಡಿಮೆ ಮೊತ್ತಕ್ಕೆ 43 ಲಕ್ಷಕ್ಕೆ ಪ್ರತಿ ವರ್ಷ ಅಗ್ರಿಮೆಂಟ್ ಮಾಡ್ಕೋ ಅಂತ ಹೇಳಿದ್ರು. ಇವ್ರು ಕೇವಲ 5,25,000 ಮಾತ್ರ ಮಾಡ್ಕೊಂಡಿರ್ತಾರೆ. ಮತ್ತು ಇವ್ರ ಜೊತೆ ಯಾರ್ಯಾರು ಶಾಮೀಲಾಗ್ಯಾರ ಎಲ್ಲ ಯಾವ ಗ್ರಾಮ ಪಂಚಾಯತ್ ಸದಸ್ಯರುಗಳು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕಂತ ತಿಳ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿ ಆರ್ ವಿಶಾಲ್ ಅವರು ಇದ್ದರು, ಅವರಿಗೆ ವರದಿ ಸಲ್ಲಿಸಿರ್ತಾರೆ. ಮತ್ತು ಆರ್ ವಿಶಾಲ್ ಅವರು ಸರ್ಕಾರ ಕೂಡ ವರದಿ ಪ್ರಿನ್ಸಿಪಲ್ ಸೆಕ್ರೆಟರಿಯವ್ರಿಗೆ ಒಂದು ವರದಿ ಸಲ್ಲಿಸಿರ್ತಾರೆ ಅವರು. ಆ ನಂತರ ಇವು ಎರಡನೇ ವ್ಯಕ್ತಿ ಅಯ್ಯೂಬ್ ಖಾನ್ ಎಂಬವರು ಮಳಿಖೇಡ್ ಮಾರ್ಕೊಂಡು ತಿಂದವರು. ಮಳಿಖೇಡ್ ಪಂಚಾಯತಿಗೆ ವರ್ಷಿಗೆ 43 ಲಕ್ಷ, ಇದು RC4ದಲ್ಲ, ಇದು ಬರೀ ಕೇವಲ 1, 2, 3 3 ಪ್ಲ್ಯಾಂಟ್ದು ಮಾತ್ರ 43 ಲಕ್ಷ. ಅದು ಡಿ ಕೆ ರವಿಯವರು ಭೇಟಿಯಾದ ಹೇಳಿದ್ರು ಅವರು, ಕೇವಲ ಇದು 3 ಪ್ಲ್ಯಾಂಟ್ದು ಮಾತ್ರ ಮಾಡ್ತಾಯಿದ್ದೀನಿ, ಇದು 4ನೇ ಪ್ಲ್ಯಾಂಟ್ದಲ್ಲ, ಅದು ಇನ್ನೂ ಸ್ಟಾರ್ಟಿಂಗ್ ಇದೆ, ಅದು ಯಾವಾಗ ಸಿಮೆಂಟ್ ಉತ್ಪಾದನೆ ಮಾಡ್ತದೆ ಅವಾಗ ಅದು 4ನೇ ಪ್ಲ್ಯಾಂಟ್ದು ಅದು ಟ್ಯಾಕ್ಸ್ ವಸೂಲಿ ಮಾಡೋಣ, ಇವಾಗ ಕೇವಲ 1, 2, 3 ಮಾತ್ರ 43 ಲಕ್ಷ ಆಗ್ತದೆ, ಟ್ಯಾಕ್ಸ್ ವಸೂಲು ಮಾಡ್ರಿ ಅಂತ ತಿಳ್ಕೊಂಡು ಹೇಳಿರ್ತಾರೆ ಅವರು. ಇದು ಎಲ್ಲ ಇದು ಅವಾಗಿನಿಂದ ನಾನು ಹೋರಾಟ ಮಾಡ್ಕೊಳ್ತಾ ಬಂದಿದ್ದೀನಿ. ಮತ್ತು ನಾನಾಗಿ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರ ಮೂಲಕ ನಾನು ದೂರು ಸಲ್ಲಿಸಿರ್ತೀನಿ ನಾನು. ಆ ನಂತರ ಈ ಎರಡನೇ ವ್ಯಕ್ತಿ ಅಯ್ಯೂಬ್ ಖಾನ್ ಎಂಬವರು, ಮೊದಲನೇ ವ್ಯಕ್ತಿ ರಾಜಶೇಖರ್ ಪುರಾಣಿಕ್ ಮಳಿಖೇಡ್ ಮಾರ್ಕೊಂಡು ತಿಂದವರು, ಎರಡನೇ ವ್ಯಕ್ತಿ ಅಯ್ಯೂಬ್ ಖಾನ್ ಮಳಿಖೇಡ್ ಮಾರ್ಕೊಂಡು ತಿಂದವರು. ಆ ನಂತರ ಮೂರನೇ ವ್ಯಕ್ತಿ ಈ ನಾಗರಾಜ್ ನಂದೂರ್ ಅಂತ, ಅವ್ರು ಏನು ಮಾಡ್ತಾರೆ 2016 ಮತ್ತು 17ರಲ್ಲಿ ಯಾರಿಗೆ ಗೊತ್ತಾಗಿರೋದಿಲ್ಲ ಆ ರೀತಿ ಅಗ್ರಿಮೆಂಟ್ ಮಾಡುತ್ತಾರೆ ಕಂಪ್ನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ಸುಮಾರು 46-48 ಲಕ್ಷವರೆಗೆ ಅಮೌಂಟ್ ತೊಗೊಂಡಿರ್ತಾರೆ ಚೆಕ್ ಮುಖಾಂತರ. ಅದು ಚೆಕ್ ಮುಖಾಂತರ ತೊಗೊಂಡು ಬ್ಯಾಂಕ್ ಪಂಚಾಯತ್ ಅಕೌಂಟಿಗೆ ಹಾಕ್ಕೊಂಡು ಅದು ಏನು ಅಮೌಂಟ್ ಆಗ್ಯದ ತನಿಖೆ ಆಗಬೇಕು. ಅದು ಪಂಚಾಯತಿ ಅಕೌಂಟಲ್ಲಿ ಇಟ್ಟು ಮತ್ತು ಅದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದಾರಾ, ಏನು ಕಾಮಗಾರಿ ಮಾಡಿದಾರಾ, ಮಾಡಿಲ್ಲ, ಅದು ತನಿಖೆ ಆಗಬೇಕು. ಅದು ಅಲ್ಲಿವರೆಗೆ ನನಗೆ RTI ಹಾಕ್ತಾ ಬಂದಿದ್ದೆ, ನಾನು ಅರ್ಜಿ ಸಲ್ಲಿಸ್ತಾ ಬಂದಿದ್ದೆ. ನನಗೆ ಪಂಚಾಯತಿಯಿಂದ ಯಾವುದೇ ದಾಖಲಾತಿಗಳು ಕೊಟ್ಟಿರೋದಿಲ್ಲ, ಅಗ್ರಿಮೆಂಟ್ ಆಗಲಿ ಅಥವಾ ಪ್ರೊಸೀಡಿಂಗ್ ಆಗಲಿ ಏನೂ ಇಲ್ಲ. ಭಾಳ ಸತಾಯಿಸ್ತಾ ಇದ್ದಾರೆ ಮಳಿಖೇಡ್ ಗ್ರಾಮ ಪಂಚಾಯತಿದವರು. ಆ ನಂತರ ಏನಾಗಿದೆ, ನಾಗರಾಜ್ ನಂದೂರ್ ಅವರು 2017ರಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಅವರು ಕಂಪ್ನಿ ಜೊತೆ, ಪ್ರತಿ ವರ್ಷ 14 ಲಕ್ಷ ಅಂತ ಪ್ರತಿ ವರ್ಷ. ಅಂದರೆ 2-3 ವರ್ಷದ ಅಮೌಂಟ್ ಅವ್ರು ಹಾಕ್ಕೊಂಡಿರ್ತಾರೆ ಪಂಚಾಯತಿಗೆ. ಅಲ್ಲಿ ಯಾವುದೋ ಕಾಮಗಾರಿಗಳು ಆಗಿರೋದಿಲ್ಲ ಮತ್ತು ಯಾವುದೇ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನ ಗಮನಕ್ಕೆ ಕೂಡ ಇದು ಬಂದಿರೋದಿಲ್ಲ. ಆ ನಂತರ ಅಗ್ರಿಮೆಂಟ್ ಮಾಡಿರ್ತಾರೆ ಕಂಪ್ನಿ ಜೊತೆ, ಆ ಅಗ್ರಿಮೆಂಟ್ ಕೂಡ ಯಾರ ಕೈಗೆ ಸಿಕ್ಕಿರೋದಿಲ್ಲ. ನಾನು RTI ಕಮಿಷನರೇಟ್ ಆಫೀಸ್ ಬೆಂಗಳೂರಿಗೆ ಹಾಕಿದ ನಂತರ ಕೆಲವು ಅಧಿಕಾರಿಗಳು ಬಂದು ಇಲ್ಲಿ ತನಿಖೆ ಮಾಡಿದ ನೆಪದಲ್ಲಿ ಮಾಡಿ ಕಂಪ್ನಿ ಜೊತೆ ಶಾಮೀಲಾಗಿ ಅವರು ಕೂಡ
ಇಲ್ಲೀಗಲಾಗಿ ತೆರಿಗೆ ಫಿಕ್ಸ್ ಮಾಡಿ ಹೋಗಿದ್ದಾರೆ. ಅದ್ರ ಸಂಬಂಧ ನಾನು ಆರ್ ಟಿ ಐಲಿ ಹಾಕಿದ ನಂತರ ಇವೆಲ್ಲ ಬೆಳಕಿಗೆ ಬಂದಿದ್ದವು. ಮುಂದೆ ಹೇಳ್ತೀನಿ ಅದು. ಆ ನಂತರ ಅವು ದಾಖಲೆಗಳು ಪಂಚಾಯತಿಯಲ್ಲಿ ಇಲ್ಲ, ಕಡತದಲ್ಲಿ ಇಲ್ಲ ಅವು ಯಾವುವು. ಆ ನಂತರ ಈ ಮೂರನೇ ವ್ಯಕ್ತಿ ನಾಗರಾಜ್ ನಮ್ದೂರ್ ಎಂಬೋರು ಮಳ್ಖೇಡ್ ಮಾರ್ಕೊಂಡು ತಿಂದವರು, ಮಳ್ಖೇಡ್ ಗ್ರಾಮ ಪಂಚಾಯತಿ ಮಾರ್ಕೊಂಡು ತಿಂದವರು. ಆ ದುಡ್ಡು ಎಲ್ಲಿಗೆ ಹೋಯಿತು? ಸುಮಾರು 46-48 ಲಕ್ಷ ಅಮೌಂಟ್ ಎಲ್ಲಿಗೆ ಹೋಯಿತು? ಅದು ಯಾವ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದಿರಿ? ಯಾವ್ಯಾವ ಕಾಮಗಾರಿ ಮಾಡಿದಿರಿ? ಯಾವ ರೀತಿ ಎಸ್ಟಿಮೇಟ್ ಮಾಡಿದಿರಿ? ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ಇದು ಇಲ್ಲ. ಮತ್ತು ಎಲ್ಲಿ ಸಿಕ್ಕಲ್ಲಿ ಅಗ್ರಿಮೆಂಟ್ನಲ್ಲಿ ಎಲ್ಲಿ ಸಿಕ್ಕಲ್ಲಿ ತಿದ್ದುಪಡಿ ಆಗಿದ್ದಾವೆ. ಇವು ಕಂಪ್ನಿ ಮತ್ತು ಪಂಚಾಯತಿ ನಾಗರಾಜ್ ನಂದೂರು ಸೇರಿಕೊಂಡು ಈ ರೀತಿ ಆಟ ಆಡಿದ್ದಾರೆ. ಅವ್ರಿಗೆ ನಾನು ವಿಚಾರಿಸಿದೆ, ನಾನು ಈ ರೀತಿ ಅಗ್ರಿಮೆಂಟ್ ಆಗಿದೆ, ತಾವೇನು ಹೇಳ್ತೀರ ಅಂತ ಒಂದು. ಅದು ಇದ್ರ ಬಗ್ಗೆ ನನ್ನ ಗಮನಕ್ಕಿಲ್ಲ, ಇದು ಕಂಪ್ನಿ ಫೋರ್ಜರಿ ಮಾಡಿರ್ಬೋದು ಅಂತ ಹೇಳಿದ್ರು ಅವರು. ಅದು ದೊಡ್ಡ ಕಂಪ್ನಿ ಇದೆ, ಅದು ರೆಪ್ಯೂಟೆಡ್ ಕಂಪ್ನಿ ಇದೆ, ಆದರೆ ಊರು ಗ್ರಾಮಸ್ಥರಿಗೆ ತೊಂದರೆ ಸಾಯ್ತದು. ಆದ್ರೆ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇದ್ರ ಬಗ್ಗೆ ತನಿಖೆ ಆಗಬೇಕು. ಇದು ಮೂರನೇ ವ್ಯಕ್ತಿ ನಾಗರಾಜ್ ನಂದೂರ್ ಎಂಬೋರು ಮಳ್ಖೇಡ್ ಮಾರ್ಕೊಂಡು ತಿಂದವರು ಮತ್ತು ಮಳ್ಖೇಡ್ ಗ್ರಾಮ ಪಂಚಾಯತಿ ಮಾರ್ಕೊಂಡು ತಿಂದವರು. ಆ ನಂತರ 4ನೇ ವ್ಯಕ್ತಿ ಮಳ್ಖೇಡ್ ಮಾರ್ಕೊಂಡು ತಿಂದವರು ಕಲ್ಯಾಣಿ ಮಂಗ. ಇವರು ಕೂಡ ಯಾವುದೇ ಒಂದು ಪ್ರೊಸೀಡಿಂಗ್ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗಮನಕ್ಕೆ ತರಲಾರದೆ ಇವರು ಕೂಡ ಆ ರೀತಿಯೇ ಅಗ್ರಿಮೆಂಟ್ ಮಾಡಿದ್ದಾರೆ. ಇವರೆಲ್ಲರೂ ಅಲ್ಲಿಂದ ಇಲ್ಲಿವರೆಗೆ ರಾಜಶೇಖರ್ ಪುರಾಣಿಕ್, ಅಯ್ಯೂಬ್ ಖಾನು, ನಾಗರಾಜ್ ನಂದೂರು ಮತ್ತು ಕಲ್ಯಾಣಿ ಮಂಗ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ತರಲಾರದೆ ಪ್ರೊಸೀಡಿಂಗ್ಗಳು ಬರ್ಕೊಂಡಾರ. ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ತರಲಾರದೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಒಳಗೆ ಯಾರಿಗೆ ಗೊತ್ತಾಗದಂಗೆ. ಯಾವಾಗ ನಾನು ಅಲ್ಲಿ ಕಮಿಷನರೇಟ್ ಆಫೀಸ್ಗೆ ನಾನು ಆರ್ ಟಿ ಐಯಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಅವು ಮಾಹಿತಿ ಕೊಟ್ಟ ನಂತರ ಇವೆಲ್ಲ ಬೆಳಕಿಗೆ ಬಂದಿದ್ದಾವೆ. ಕಲ್ಯಾಣಿ ಮಂಗ ಅವರು ಪ್ರತಿ ವರ್ಷ 16 ಲಕ್ಷದಂತೆ 2 ವರ್ಷದ ಅಮೌಂಟು 32 ಲಕ್ಷ ಅಂತ ಇಟ್ಟು ಯಾವುದೂ ಕಾಮಗಾರಿ ಮಾಡಲಾರ್ದೆ 32 ಲಕ್ಷ ಎತ್ಕೊಂಡು ತಿಂದಿದ್ದಾರೆ. ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೂಡ ಮಾಡಿರ್ತೀನಿ. ಇದು ಸುಳ್ಳು ರಿಪೋರ್ಟು ಕೊಟ್ಟಿರ್ತಾರೆ ತಾಲೂಕ್ ಪಂಚಾಯತ್ ಚೆನ್ನಪ್ಪ ರಾಯಣ್ಣನವರು. ಏನಾಗಿದೆ ಅದು ಕೂಡ ತನಿಖೆ ಆಗಬೇಕು. ಅದನ್ನು ನಾನು ಶೀಘ್ರದಲ್ಲಿ ಲೋಕಾಯುಕ್ತರಿಗೂ ಕೂಡ ಬಂದಿದ್ದೀನಿ ನಾನು. ಅವರು ಇದು ಯಾವುದೂ ಹೊರಳಿಲ್ಲ ಅಂತ ತಿಳ್ಕೊಂಡು ಹೇಳಿ ಒಂದು ಜಡ್ ಪಿ ಸಿ ಅವರಿಗೆ ಒಂದು ಪತ್ರ ಬರೆದಿರ್ತಾರೆ ತಾಲೂಕ್ ಪಂಚಾಯತಿಯವರು. ಚೆನ್ನಪ್ಪ ರಾಯಣ್ಣವ್ರು ಏನಂತ 32 ಲಕ್ಷ ತಿಂದಿದ್ದ ಬಗ್ಗೆ ಯಾವುದೂ ಸಾಕ್ಷ್ಯಗಳಿಲ್ಲ, ಯಾವುದೂ ದಾಖಲೆಗಳಿಲ್ಲ ಅಂತ. ಮತ್ತು ಅವರು ಕೂಡ ಒಂದು ಪತ್ರ ಬರೆದಿರ್ತಾರೆ ನಮ್ಗೆ ಜಡ್ ಪಿ ಸಿ ಅವರು. ಇದ್ರ ಬಗ್ಗೆ ದಾಖಲೆಗಳು ತೊಂಬರಿ, ಇಲ್ಲಕಂದ್ರೆ ಇದು ಇಲ್ಲೇ ವಿಲೇ ಮಾಡ್ತೀನಿ ಅಂತ ತಿಳ್ಕೊಂಡು. ಇದ್ರ ಬಗ್ಗೆ ನಾನು 4-5 ಬಾರಿ 4-5 ವರ್ಷದಿಂದ ನಾನು ಇದು ಹೋರಾಟ ಮಾಡ್ತಾಯಿದ್ದೀನಿ. ನಾನು ಬರಿತಾ ಇದ್ದೀನಿ. ಇದು ಕೇವಲ ಮಾತ್ರ ಇವು 2 ಮಾತ್ರ ನನಗೆ ಒಂದು ಯಾವುದೂ ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ, ಯಾವುದೂ ಎಸ್ಟಿಮೇಟ್ ಇಲ್ಲ, ಯಾವುದೂ ನಡವಳಿ ಇಲ್ಲ, ಏನೂ ಇಲ್ಲ. 32 ಲಕ್ಷದ ಯಾವುದೂ ಕಾಮಗಾರಿ ಮಾಡಿಲ್ಲ. ಅದ್ರ ಬಗ್ಗೆ ತನಿಖೆ ಆಗಬೇಕು. ಅಂದರೆ 16 ಲಕ್ಷ ಅಂತಂದ್ರೆ 2 ವರ್ಷದಿಂದ ಅವರು ಟ್ಯಾಕ್ಸ್ ಅಮೌಂಟು ಹಾಕ್ಕೊಂಡು ಕೆಲಸ ಇಟ್ಟಂಗೆ ಮಾಡಿ ಕೊರೋನಾ ಟೈಮಿಗೆ 2020ರಲ್ಲಿ ಇದು ಎಲ್ಲ ಅವ್ಯವಹಾರ ಮಾಡಿದ್ದಾರೆ. ಆ ನಂತರ ಕೆಲವು ಪಂಚಾಯತ್ ರಾಜ್ ಡೈರೆಕ್ಟ್ರು ಇಲ್ಲಿ ಬಂದು ತೇಪೆ ಹಚ್ಚೋ ಕೆಲಸ ಮಾಡಿದರು. ಇವರು ಬಂದು ಇಲ್ಲಿ ರಾಶ್ರೀ ಸಿಮೆಂಟ್ ಕಂಪ್ನಿಗೆ ಮತ್ತು ಬೆನ್ಕಳ್ಳಿ ಕೋಡ್ಲಾಗ ಶ್ರೀ ಸಿಮೆಂಟ್ ಕಂಪ್ನಿ ಹೋದಂಗೆ ಮಾಡಿ ಟ್ಯಾಕ್ಸ್ ವಸೂಲಿ ಮಾಡ್ದಂಗೆ ಮಾಡಿ ಏನು ಮಾಡಿದಾರೆ ಅವರು ಕೂಡ ಕಂಪನಿಯ ಆಮಿಷಕ್ಕೆ ಬಲಿಯಾಗಿದ್ದಾರೆ. ಮಳ್ಖೇಡ್ ಪಂಚಾಯತಿ ಸುಮಾರು ಏನಿಲ್ಲ ಅಂದರೆ ವರ್ಷಿಗೆ 5 ಕೋಟಿ ಅಥವಾ 10 ಕೋಟಿ ಇದೇ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏರ್ಪೋರ್ಟು ಅಣ್ಣೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ. ಅಲ್ಲಿ 1500-2000 ಎಕರೆ ಇದೆ. ಅಲ್ಲಿ ಪಂಚಾಯತಿಗೆ ಕಂಪ್ನಿಯು ಅಥಾರಿಟಿಯು 5 ಕೋಟಿ ಟ್ಯಾಕ್ಸ್ ಕಟ್ತದೆ. ಅಂದರೆ ಇಲ್ಲಿ 2 ಪಟ್ಟು ಜಮೀನಿದೆ ನಮ್ಮ ಹತ್ರ. ಮಳ್ಖೇಡ್ ಗ್ರಾಮ ಪಂಚಾಯತಿ ನೃಪತುಂಗ ನಗರ ಮತ್ತು ಚಿತ್ತಾಪುರ ತಾಲೂಕಿನ ದಿಗ್ಗಾಂವ್ ಮತ್ತು ಹಂಗನಹಳ್ಳಿ ಮತ್ತು ಉಡುಗಿ ಗ್ರಾಮದ ಒಟ್ಟು 3300 ಎಕರೆ ರಾಶ್ರೀ ಸಿಮೆಂಟ್ ಕಂಪ್ನಿ ಹೊಂದಿದೆ. ಹೀಗಾಗಿ 2 ಪಟ್ಟು ಅದರದ್ದು ಟ್ಯಾಕ್ಸ್ ಆಗಬೇಕು. 5 ಕೋಟಿ ಅಂದರೆ ವರ್ಷಿಗೆ 10 ಕೋಟಿ ಆಗ್ತದೆ. 10 ಕೋಟಿ ಪ್ರತಿ ವರ್ಷ 10 ಕೋಟಿ ಟ್ಯಾಕ್ಸ್ ವಸೂಲು ಮಾಡಬೇಕಾಗಿತ್ತು. ಆ 10 ಕೋಟಿ ಟ್ಯಾಕ್ಸ್ ವಸೂಲು ಮಾಡ್ತಾಯಿಲ್ಲ. ಕೇವಲ ಈಗ 16 ಲಕ್ಷ ಇತ್ತು. ಡೈರೆಕ್ಟ್ರವರು ಬಂದು ತೇಪೆ ಹಚ್ದಂಗೆ ಕೆಲಸ ಮಾಡಿ ಕಂಪ್ನಿಯ ಆಮಿಷಕ್ಕೆ ಬಲಿಯಾಗಿ ಅವರು ಕೂಡ 1 ಕೋಟಿ 18 ಲಕ್ಷ ಫಿಕ್ಸ್ ಮಾಡಿ ಹೋಗಿದ್ದಾರೆ.
ಅವರು ಕೂಡ 43 ಲಕ್ಷ ಮಾಡಿದ್ದಾರೆ. ಇನ್ನಿತರ ಸೆಸ್ಗಳು ಸೇರಿಸಿ 1,18,00,000 ಮಾಡಿದ್ದಾರೆ ಇವರು. ಅದು ವೈಜ್ಞಾನಿಕವಾಗಿ ಅಲ್ಲ, ಇದು ಇವರಿಗೆಲ್ಲ ಉಳಿಸೋ ಪ್ರಯತ್ನ, ಇದೆಲ್ಲ ದೊಡ್ಡ ಅವ್ಯವಹಾರ ಇದೆ. ಬಾಕಿ ಏನಿಲ್ಲ ಅಂದರೂ 300 ಕೋಟಿ ಟ್ಯಾಕ್ಸ್ ಆಗ್ತದೆ ಬಾಕಿ. ವರ್ಷಕ್ಕೆ 10 ಕೋಟಿ ಆದರೆ 1980-81 ಇಲ್ಲಿ ತನಕ ತೆರಿಗೆ 4 ವರ್ಷದಂತ ತೆರಿಗೆ ಪರಿಶೀಲನೆ ಮಾಡ್ಕೋತಾ ಬಂದರೆ ಇಲ್ಲಿ ಇಷ್ಟ ಆಗ್ತದೆ. 300 ಕೋಟಿ ಆಗ್ತದೆ. 300 ಕೋಟಿ ತೆರಿಗೆ ವಸೂಲಿ ಮಾಡ್ಬೇಕು ಇವರಿಂದ. ಮಳಖೇಡ್ ಮಾರ್ಕೊಂಡು ತಿಂದವರು ಮತ್ತು ಮಳಖೇಡ್ ಗ್ರಾಮ ಪಂಚಾಯತಿ ಮಾರ್ಕೊಂಡು ತಿಂದವರು ರಾಜಶೇಖರ್ ಪುರಾಣಿಕ್, ಅಯ್ಯೂಬ್ ಖಾನ್, ನಾಗರಾಜ್ ನಂದೂರು ಮತ್ತು ಕಲ್ಯಾಣಿ ಮಂಗ. ಇವರು ಯಾವಾಗ ಮಳಖೇಡ್ದವ್ರು ಯಾವಾಗ ಪಂಚಾಯತಿ ಚೇರ್ಮನ್ ಆಗ್ಯಾರ ಅವಾಗ ಮಳಖೇಡ್ ಮಾರ್ಕೊಂಡು ತಿನ್ನೋ ಪ್ರಯತ್ನನೇ ಮಾಡಿದಾರೆ ವಿನ ಮಳಖೇಡ್ ಉದ್ಧಾರ ಮಾಡೋ ಪ್ರಯತ್ನ ಮಾಡಿಲ್ಲ. ಇವಾಗ ಶಾಂತಾಬಾಯಿ ತಳಕಿನವರು ಮತ್ತು ಈ ದಿನೇಶ್ ಸಣ್ಣೂರವರು ಇವರು ಮತ್ತು ಚೆನ್ನಯ್ಯ ಪುರಾಣಿಕರು ಇವರು ಚೇರ್ಮನ್ ಆದಾಗ ಇನ್ನೂ ಏನೇನು ಅಗ್ರಿಮೆಂಟ್ ಮಾಡಿದ್ರು ಇದ್ರೂ ಕೂಡ ತನಿಖೆ ಆಗಬೇಕು. ಇವರು ಮಾಡಿದಿಲ್ಲ ಅಂತ. ನಾನು RTIನಲ್ಲಿ ಅರ್ಜಿ ಹಾಕಿದ್ರು ಕೂಡ ನನಗೆ ಯಾವುದೂ ಮಾಹಿತಿ ಕೊಡ್ತಾ ಇಲ್ಲ. ಇದ್ರ ಸಮಗ್ರ ಇದು ತನಿಖೆ ಆಗಬೇಕು. ಇವರೆಲ್ಲ ಇವಾಗ ಕಾಂಟ್ಯಾಕ್ಟ್ ತೊಗೊಂಡಿದ್ದಾರೆ ಇವರು. ಇವಾಗ ಇವ್ರು ಚೇರ್ಮನ್ ಆಗಿ ಇವ್ರನ್ನೂ ಕಾಂಟ್ಯಾಕ್ಟ್ ತೊಗೊಂಡಿದ್ದಾರೆ ಇವರು. ಇವಾಗ ಇಳಿದಂಥ ದಿನೇಶ್ ಸಣ್ಣೂರವರು ನನ್ನ ಗಮನಕ್ಕೆ ಬಂದದ. ಇವರು ಕೂಡ ಕಂಪ್ನಿಯಲ್ಲಿ ಕಾಂಟ್ಯಾಕ್ಟ್ ತೊಗೊಂಡಿದ್ದಾರೆ. ಮತ್ತು ಇದಕ್ಕಿಂತ ಮುಂಚೆ ಚೆನ್ನಯ್ಯ ಪುರಾಣಿಕರು ಅವರು ಕೂಡ ಕಾಂಟ್ಯಾಕ್ಟ್ ತೊಗೊಂಡಿದ್ದಾರೆ ಅಂತ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ತನಿಖೆ ಆಗಬೇಕು. ಇದ್ರ ಬಗ್ಗೆ ನಾನು ಸಂಡೇ ದಿವಸ ಸಮಗ್ರವಾಗಿ ಚರ್ಚೆ ಮಾಡ್ತೀನಿ. ಇನ್ನಿತರ ವಿಷಯಗಳು ಕಲೆಕ್ಟ್ ಮಾಡ್ತೀನಿ. ಇವರಿಬ್ಬರು ಮತ್ತು ಅಂದರೆ ಕಂಪ್ನಿ ಜೊತೆ ಕಂಪ್ನಿ ಅನುಕೂಲ ಮಾಡಿಕೊಡೋ ಸಲುವಾಗಿ ಇವರು ಏನೇನು ಇನ್ನೂ ಮಾಡಿದ್ದಾರೆ. ಇವರು ಹಗರಣಗಳು ಇನ್ನೂ ಹೊರಗೆ ಬಂದಿಲ್ಲ. ಆದರೆ ಇವರು ಮಾತ್ರ ಮಾರ್ಕೊಂಡು ತಿಂದಿದ್ದಾರೆ ಇವರು. ರಾಜಶೇಖರ್ ಪುರಾಣಿಕ್ ಅವರು ಇವರು ಖಾಸ ಡಾಕ್ಟರ್ ಶರಣಪ್ರಕಾಶ್ ಖಾಸ ಮನುಷ್ಯರು. ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಾದಂಥ ಡಾಕ್ಟರ್ ಶರಣಪ್ರಕಾಶ್ ಅವರು ಖಾಸ ವ್ಯಕ್ತಿ. ರಾಜಶೇಖರ್ ಪುರಾಣಿಕ್ ಎಂಬವರು. ಅಯ್ಯೂಬ್ ಖಾನ್ ಎಂಬವರು DK ರವರಿ ಅಧಿಕಾರಿ ಇದ್ದಾಗ ಮಾಡಿದಂಥ ಹಗರಣ ಇವರೆಲ್ಲ ಕಳುವು ಮಾಡಿದ್ದಾರೆ. ಅಂದರೆ ಇವರು ಬ್ಯಾಂಕ್ನಿಂದ ಹಣ ತಿಂದವರು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ಬೇಕಂತ ಆವಾಗಲೇ 2012ರಲ್ಲೇ ಬರೆದಿಟ್ಟು ಹೋಗಿದ್ದಾರೆ. ಆನಂತರ ಫೋರ್ಜರಿ ಮಾಡಿದ್ದಾರೆ ಇವರು. ಏನು ಕಂಪ್ನಿ ಮಾಡಿದೆ ಅಥವಾ ನಾಗರಾಜ್ ನಂದೂರವ್ರು ಮಾಡಿದ್ದಾರೆ ಫೋರ್ಜರಿ. ಇದು ನನ್ನ ಸಹಿ ಇಲ್ಲ, ಇದ್ರ ಮೇಲೆ ನಾ ಅಗ್ರಿಮೆಂಟ್ ಮಾಡಿಲ್ಲ, ನಾನು ದುಡ್ಡು ತಿಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಮತ್ತು ಕಲ್ಯಾಣಿ ಮಂಗ ಅವರು ಚೆಕ್ ತೊಗೊಂಡಿದ್ದಾರೆ. ಇದು ಪಂಚಾಯತಿಗೆ 32 ಲಕ್ಷ ತುಂಬಿಕೊಂಡಿದ್ದಾರೆ. ಆದರೆ ಕಾಮಗಾರಿ ಯಾವುದೂ ಮಾಡಿಲ್ಲ. 32 ಲಕ್ಷ ಎತ್ಕೊಂಡು ತಿಂದಿದ್ದಾರೆ ಇವರು. ಇವರೆಲ್ಲ ಮಳಖೇಡ್ ಹಾಳು ಮಾಡೋರು, ಮಳಖೇಡ್ ಮಾರ್ಕೊಂಡು ತಿಂದವರು. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಇವ್ರ ಬಗ್ಗೆ ಇನ್ನೂ ನಾನು ಸಂಡೇ ದಿವಸ ದೊಡ್ಡ ವೀಡಿಯೋ ಮಾಡ್ತೀನಿ. 1 ರಿಂದ 2 ಗಂಟೆವರೆಗೆ ವೀಡಿಯೋ ಆಗ್ತದೆ. ಸಮಗ್ರ ಚರ್ಚೆ ಮಾಡ್ತೀನಿ, ತಮ್ಮೊಂದು ಇಡ್ಲಿಕ್ಕೆ ಬಯಸ್ತೀನಿ. ಇದು ಕಾನೂನು ಹೋರಾಟನೂ ಮಾಡ್ತೀನಿ. ಆ ಕಾನೂನು ಹೋರಾಟ ಮಾಡೋದಕ್ಕಿಂತ ಮುಂಚೆ ತಮ್ಮೊಂದು ಇವೆಲ್ಲ ವಿಷಯಗಳು ಇಡ್ಲಿಕ್ಕೆ ಬಯಸ್ತೀನಿ. ಇದು ಆಮೇಲೆ ತಾವೇ ಯಾವುದಾದ್ರೂ ನಿರ್ಣಯ ತೊಗೊಳ್ಬೇಕು. ನಾನಂತೂ ಕಾನೂನು ಹೋರಾಟ ಮಾಡ್ತೀನಿ. ಈಗ ಶೀಘ್ರದಲ್ಲಿ ಲೋಕಾಯುಕ್ತರಿಗೂ ನಾನು ದೂರು ಸಲ್ಲಿಸೋನಿದ್ದೀನಿ. ಆನಂತರ ಮತ್ತು ನ್ಯಾಯಾಲಯದ ಮೊರೆನೂ ಹೋಗ್ತೀನಿ. ಇವು ಒಂದೊಂದು ಇಂಚು ತಮ್ಮ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೀನಿ. ಈ ಮಳಖೇಡ್ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಏನೇನು ಆಗ್ತಾಯಿದೆ ಅಂತ. ಮತ್ತು ಅಲ್ಲಿ ದಿಗ್ಗಾಂವ್ ಪಂಚಾಯತಿಯಲ್ಲಿ ಸಾಕಷ್ಟು ಜಮೀನು ಕಂಪನಿ ಹೊಂದಿದೆ. ಅದು ರಾಷ್ಟ್ರೀಯ ಸಿಮೆಂಟ್ ಕಂಪನಿ. ಇವ್ರಿಗೆ 1 ಪೈಸೆ ಟ್ಯಾಕ್ಸ್ ವಸೂಲಿ ಮಾಡ್ಲಿಕ್ಕಾಗಿಲ್ಲ ಇವ್ರಿಗೆ. ದಿಗ್ಗಾಂವ್ ಪಂಚಾಯತಿ ಟ್ಯಾಕ್ಸ್ ಕಟ್ಸ್ಕೋಬೇಕಾ ಅಥವಾ ಕಟ್ಸ್ಕೋಬಾರ್ದ ಮಧ್ಯೆ ಗೊತ್ತಿಲ್ಲ ಅಲ್ಲಿ ಪಂಚಾಯತಿ ಮತ್ತು ಕಾರ್ಯದರ್ಶಿಗಳಿಗೆ. ಮತ್ತು ಹುಡುಗಿ ಪಂಚಾಯತಿದವ್ರೂ ಕಟ್ಸ್ಕೋಬಾರ್ದ ಮಧ್ಯೆ ಗೊತ್ತಿಲ್ಲ. ತೆರಿಗೆ ವಸೂಲಿ ಮಾಡಬಾರ್ದ ಮಧ್ಯೆ ಗೊತ್ತಿಲ್ಲ. ಈ 15 ವರ್ಷದಿಂದ ನಾನು ಯಾವಾಗ ದೂರು ಸಲ್ಲಿಸ್ತಾ ಇದ್ದೀನಿ, ಯಾವಾಗ ಕಂಪ್ಲೇಂಟ್ ಬರಿತಾ ಇದ್ದೀನಿ, ಆವಾಗ ಇವೆಲ್ಲ ಬೆಳಕಿಗೆ ಬರ್ತಾ ಇದ್ದಾವೆ. ಇದೇ 2011-12ರಲ್ಲಿ ಇದೇ ಈ ತಾಲೂಕ್ ಪಂಚಾಯತಿ ಅವರಾದ ಚೆನ್ನಪ್ಪ ರಾಯಣ್ಣನವ್ರಿಗೆ ನಾನು RTIನಲ್ಲಿ ಕೇಳಿರ್ತೀನಿ. ಹುಡುಗಿ ಪಂಚಾಯತಿ PDO ಇರ್ತಾರೆ. ಅವಾಗ 2011-12ರಲ್ಲಿ ನಾನು ಕೇಳಿರ್ತೀನಿ, ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ತೆರಿಗೆ ಕುರಿತು ರಸೀದಿ ಕೊಡ್ರಿ, ಅಗ್ರಿಮೆಂಟ್ ಕೊಡ್ರಿ ಅಂತ. ಅವಾಗೇ ಕೊಟ್ಟಿರ್ತಾರೆ ಅವರು. ಯಾವುದೂ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಮತ್ತು ಯಾವುದೇ ತೆರಿಗೆ ವಸೂಲಿ ಮಾಡಿರೋದಿಲ್ಲ ಅಂತ. ಅವಾಗ ಮಾಡ್ಕೊಳ್ಬೇಕಾಗಿತ್ತು. ಅದು ನಾನು ಯಾವಾಗ ಕೇಳಿನಂದ್ರೆ ಅವಾಗ ಹುಷಾರಾಗಿ ಅವರು ತೆರಿಗೆ ವಸೂಲಿ ಮಾಡಬೇಕಾಗಿತ್ತು. ತೆರಿಗೆ ವಸೂಲಿ ಮಾಡಿರೋದಿಲ್ಲ. ಕರ್ತವ್ಯದಲ್ಲಿ ನಿರ್ಲಕ್ಷ್ಯತೆ ತೋರಿಸ್ತಿದ್ದಾರೆ. ಇವ್ರು ತಾಲೂಕ್ ಪಂಚಾಯತಿ ಇವಾಗ ಮುಂದುವರಿಲಿಕ್ಕೆ ಲಾಯಕ್ಕಿಲ್ಲ. ಅಂಥ ಭ್ರಷ್ಟ
ಅಯೋಗ್ಯ ಮತ್ತು ನಾಲ್ಕು ಅಧಿಕಾರಿಗಳು ಸರ್ಕಾರಿ ಸೇವೆ ಮಾಡೋಕ್ಕೆ ಲಾಯಕ್ಕಿಲ್ಲ. ಇಂಥವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದು ದೊಡ್ಡ ಅವ್ಯವಹಾರ ಇದೆ. ಈ ಎಲ್ಲ ಪ್ರಕರಣ ಮುಚ್ಚಿ ಹಾಕಬೇಕಂತ ಪ್ರಕರಣ ನಡೀತಾ ಇದೆ. ಅದನ್ನು ಯಾವುದೇ ಕಾರಣಕ್ಕಾಗಿ ಇದು ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ನಾನು ಬಿಡೋದಿಲ್ಲ. ಆದರೆ ಇದು CBI ತನಿಖೆ ಆಗಬೇಕು. ಎಲ್ಲ ಹೈಕೋರ್ಟ್ ನಿವೃತ್ತ ಜಡ್ಜ್ ಮುಖಾಂತರ SIT ತನಿಖೆ ಆಗಬೇಕು. ಅಲ್ಲಿವರೆಗೆ ನಾನು ಬಿಡೋದಿಲ್ಲ. ಅಲ್ಲಿವರೆಗೆ ಸಚಿವ ಸಂಪುಟದ ಯಾವುದಾದ್ರು ನಿರ್ಣಯ ಕೈಗೊಳ್ಳಬೇಕು. ಒಂದು ವೇಳೆ ಇವರು DPR ಮಿನಿಸ್ಟರ್ ಅಂತ ಪ್ರಿಯಾಂಕ್ ಖರ್ಗೆ ಅವರು ದಕ್ಷ ಮತ್ತು ನಿಷ್ಠೆ ಹೊಂದಿದ್ದರು, ಕೆಲಸದಲ್ಲಿ ನಿಷ್ಠೆ ಹೊಂದಿದ್ರಪ್ಪ ಅಂದರೆ SIT ತನಿಖೆಗೆ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಳ್ಳಬೇಕು. ಮತ್ತು ಡಾಕ್ಟರ್ ಶ್ಯಾಮಪ್ರಕಾಶ್ ಕೂಡ ಅಲ್ಲಿ ನಿರ್ಣಯ ಕೈಗೊಳ್ಳಬೇಕು. ಕಂಪ್ನಿಯ ಮುಲಾಜಿಗೆ ಯಾವುದೇ ಕಾರಣಕ್ಕಾಗಿ ಬಗ್ಗಬಾರ್ದು. ಇದು ಶೀಘ್ರದಲ್ಲಿ ಇದು ಕೆಲಸ ಮಾಡಬೇಕು. ಅಲ್ಲಂದ್ರೆ ನಾನು ಜನತಾ ನ್ಯಾಯಾಲಯದ ಮುಂದೆ ಇಂಚಾಗಿ ನಾನು ಹೇಳ್ತಾ ಹೋಗ್ತೀನಿ. ನಾನು ಜನತಾ ನ್ಯಾಯಾಲಯದ ಮುಂದೆ ಇಡ್ತೀನಿ. ಆನಂತರ ನಾನು ಕೋರ್ಟ್ ಮೊರೆ ಹೋಗ್ತೀನಿ. ಕೋರ್ಟ್ ಮುಖಾಂತರ ನಾನು ನ್ಯಾಯಾಲಯದ ಮುಖಾಂತರ ನಾನು ಹೋರಾಟ ಮಾಡಿ ನ್ಯಾಯ ಪಡಿತೀನಿ. ಇಷ್ಟು ವಿಷಯ. ಇವರೆಲ್ಲ ಮಳಖೇಡ್ ಮಾರ್ಕೊಂಡು ತಿಂದವರು. ಇವರು ಮಳಖೇಡ್ ಗ್ರಾಮ ಪಂಚಾಯತ್ ಮಾರ್ಕೊಂಡು ತಿಂದವರು ಯಾರಪ್ಪ ಅಂದರೆ ರಾಜಶೇಖರ್ ಪುರಾಣಿಕ್, ಅಯ್ಯೂಬ್ ಖಾನ್, ನಾಗರಾಜ್ ನಂದೂರ್ ಮತ್ತು ಕಲ್ಯಾಣಿ ಮಂಗ. ಇವರೆಷ್ಟು ಯಾರಿಗೆ ಅಧಿಕಾರ ಸಿಗೋಲ್ಲ, ಆದರೆ ಸಿಕ್ಕಾಗೆ ಸರಿಯಾಗಿ ಬಳಕೆ ಮಾಡ್ಕೊಂಡಿಲ್ಲ. ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿರ್ತಾರೆ ಇವರು. ಅವರು ಸ್ವಹಿತಾಸಕ್ತಿ ಸಲುವಾಗಿ ಮಳಖೇಡ್ ಪಂಚಾಯತಿ ಬಲಿ ಕೊಟ್ಟಿರ್ತಾರೆ. ಯಾವುದೋ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತು, ಅಭಿವೃದ್ಧಿ ಆಗಿಲ್ಲ. ಮತ್ತು ಇವರ ಅಧಿಕಾರದಲ್ಲಿ ಏನೇನಾಗಿದೆ ತನಿಖೆ ಆಗಬೇಕು. ಶಾಂತಾಬಾಯಿ ತಳಕಿನವರು ಮತ್ತು ಚೆನ್ನಯ್ಯ ಪುರಾಣಿಕ್ ಅವರು ಅಧಿಕಾರದಲ್ಲಿ, ಮತ್ತು ದಿನೇಶ್ ಸಣ್ಣೂರವರ ಅಧಿಕಾರದಲ್ಲಿ ಏನೇನಾಗಿದೆ ಇದು ಸಮಗ್ರ ತನಿಖೆ ಆಗಬೇಕು. ಇದು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಇದು ಏನು ಮಾಡ್ತಾಯಿದೆ, ಇಲ್ಲಿ ಜನರಿಗೆ ಬಳಕೆ ಮಾಡಿಕೊಂಡು ಅವರಿಗೆ ಆಮಿಷ ತೋರಿಸಿ ಅಗ್ರಿಮೆಂಟ್ ಮಾಡಿಕೊಂಡು ಮಳಖೇಡ್ ಪಂಚಾಯತಿ ಹಾಳು ಮಾಡ್ತಾಯಿದೆ. ಮೊದಲು ಇವರಿಗೆ ಶಿಕ್ಷೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ಆದರೂ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಮಾತ್ರ ಶಿಕ್ಷೆ ಆಗಬೇಕು, ದಂಡ ವಿಧಿಸಬೇಕು. ಅದು ಬಾಕಿ ಹಣ ಉಳಿಸೋ ಸಲಕ್ಕೆ ಈ ರೀತಿ ನಾಟಕ ಆಡ್ತಾಯಿದೆ. ಇದು ಪ್ರಕರಣ ಮುಚ್ಚಾಗಬೇಕಂತ. ಇದು ಯಾವುದೇ ಕಾರಣಕ್ಕೂ ಈ ಪ್ರಕರಣ ಮುಚ್ಚಾಕ್ಲಿಕ್ಕೆ ಬಿಡಲ್ಲ. ಇದು ಹೈಕೋರ್ಟ್ ಆಗಲಿ ಅಥವಾ ಸುಪ್ರೀಂ ಕೋರ್ಟ್ ತನಕ ನಾನು ಹೋರಾಟ ಮಾಡ್ತೀನಿ. ಇದು ಮಳಖೇಡ್ ಪಂಚಾಯತಿಗೆ 300 ಕೋಟಿ ದುಡ್ಡು ತರೋ ತನಕ ನಾನು ಬಿಡಲ್ಲ. ಪ್ರತಿ ವರ್ಷ 10 ಕೋಟಿ ವಸೂಲು ಮಾಡೋ ತನಕ ನಾನು ಬಿಡಲ್ಲ ಅಂತ ಹೇಳ್ತೀನಿ. ನಾನು ಮಾನ್ಯ DPR ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆರವರು ಮತ್ತು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಇವೆಲ್ಲ ಏನು ಮಳಖೇಡ್ ಮಾರ್ಕೊಂಡು ತಿಂದಾರ, ಮಳಖೇಡ್ ಗ್ರಾಮ ಪಂಚಾಯತಿ ಮಾರ್ಕೊಂಡು ತಿಂದಾರ, ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತು ತನಿಖೆಗೆ SIT ತಂಡ ರಚನೆ ಮಾಡಬೇಕು. ಸಾಕಷ್ಟು ಬಾರಿ ತಮಗೆ ದೂರು ಸಲ್ಲಿಸ್ತಾ ಇದ್ದೀನಿ, ಆದರೂ ತಾವು ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. ಇವಾಗ ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮುಂದೆ ತಮ್ಮ ಬಗ್ಗೆ ಹೇಳಂಗೆ ಮಾಡ್ಕೊಳ್ಬೇಡ್ರಿ. ಅವೆಲ್ಲ ತಮ್ಮ ಕೊಟ್ಟಿವೆ ಎಲ್ಲ ದಾಖಲೆಗಳು ಇವೆ, ದೂರುಗಳ ಪ್ರತಿಗಳಿವೆ. ತಾವು ಇದ್ರ ಬಗ್ಗೆ ಗಮನ ಹರಿಸ್ತೀರಿ ಮತ್ತು ಕ್ರಮ ಕೈಗೊಳ್ತೀರಂತ ನಾನು ಆಶಾಭಾವನೆ ಹೊಂದಿದ್ದೀನಿ. ನಾನು ಕೂಡಲೇ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕಂತ SIT ತಂಡ ರಚನೆ ಮಾಡಬೇಕಂತ ಕೇಳ್ಕೊತೀನಿ. ಮತ್ತು ಇವರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಇವರು ಬಿಲ್ಡಪ್ ರಾಣಿ ಜಿಲ್ಲಾಧಿಕಾರಿ ಆದಂಥ ಬಿಲ್ಡಪ್ ರಾಣಿ B ಫೌಜಿಯಾ ತರ್ನುಮ್ರವರು ಮತ್ತು ಬಿಲ್ಡಪ್ ರಾಜರಾದಂಥ ಬನ್ವರ್ ಸಿಂಗ್ ಮೀನಾ ZP CEO ಬನ್ವರ್ ಸಿಂಗ್ ಮೀನವರು ಯಾವುದೇ ಕೆಲಸ ಮಾಡಲಾಗ್ಯಾರ. ಇವರೆಲ್ಲ ಕಂಪ್ನಿ ಏಜೆಂಟು ಮತ್ತು ದಲಾಲರ. ಇವರು ಎಷ್ಟು ದೂರ ಸಲ್ಲಿಸಿದ್ರು ಬರೀ ಒಂದು ಪತ್ರ ಬರೆದು ಏನು ಕೆಲಸ ಮಾಡ್ತಾಯಿಲ್ಲ. ಒಂದು ತನಿಖಾ ತಂಡ ರಚನೆ ಮಾಡ್ತಾಯಿಲ್ಲ. ಇವು ಯಾವ ಪುರುಷಾರ್ಥಕ್ಕಾಗಿ ಇವರು IAS ಪಾಸ್ ಆಗ್ಯಾರ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಇವರು ಅಧಿಕಾರಿ ಬರೀ ಕೇವಲ ಬಡ ಜನರ ಮೇಲೆ, ಸರ್ಕಾರಿ ಸಣ್ಣ ಪುಟ್ಟ ಕೆಲಸದ ಮೇಲೆ ಗಮನ ಹರಿಸ್ತಾ ಇದ್ದರು. ಇಂಥ ದೊಡ್ಡ ಸಂಪನ್ಮೂಲ ನಾವು ಪಂಚಾಯತಿಗೆ ತರ್ಬೋದು. ಇಂಥ ಎಲ್ಲ ಪಂಚಾಯತಿಗಳ ಮೇಲೆ ಇದು ಒಂದೇ ಪಂಚಾಯತಿ ಅಲ್ಲ, ಎಲ್ಲ ಸಾಕಷ್ಟು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಿಮೆಂಟ್ ಕಂಪ್ನಿ ಇದೇ ಥರ ಮಾಡ್ತಾಯಿದ್ದೇವೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಮಾಡ್ತಾಯಿದೆ. ಇದ್ರ ಬಗ್ಗೆ ತನಿಖಾ ತಂಡ ರಚನೆ ಮಾಡೋದು ಆಗ್ತಾಯಿಲ್ಲ. ಹೀಗಾಗಿ ಅಲ್ಲಿ ಏನು ಬೆಂಗಳೂರು ತಂಡ ಬಂದಿದೆ, ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕು. ಅವರು ಮನಸ್ಸಿಗೆ ಬಂದಂಗೆ 1,18,00,000 ಟ್ಯಾಕ್ಸ್ ಫಿಕ್ಸ್ ಮಾಡಿದ್ದಾರೆ. ಯಾವ ಆಧಾರ ಮೇಲೆ ಮಾಡಿದ್ದಾರೆ ಅನ್ನೋದೇ ನಾನು ಕೇಳಿದೆ. ಇನ್ನೂವರೆಗೆ ನನಗೆ ಉತ್ತರ ಕೊಟ್ಟಿಲ್ಲ. ಯಾವ ಆಧಾರ ಮೇಲೆ, ಎಷ್ಟು ಸ್ಕ್ವೇರ್ ಫೀಟು, ಎಷ್ಟು ಸ್ಕ್ವೇರ್ ಮೀಟರು, ಎಷ್ಟು ಭೂಮಿ ಕೊಟ್ಟಿದ್ದಾರೆ, ಎಷ್ಟು ಅವ್ರದ್ದು ಕಟ್ಟಡ ವಿಸ್ತೀರ್ಣ ಇದೆ, ಎಷ್ಟು ಖುಲ್ಲಾ ಜಾಗ ಇದೆ, ಎಷ್ಟು ಎಣ್ಣೆ ಇದೆ, ಎಷ್ಟು ಎಣ್ಣೆ ಇಲ್ಲ, ಅದ್ರ ಬಗ್ಗೆ ಯಾವುದೇ ಒಂದು ಸಂಪೂರ್ಣ ವರದಿ ಇಲ್ಲ. ಸುಮ್ಮನೆ ಮನಸ್ಸಿಗೆ ಬಂದಂಗೆ 1,18,00,000 ಮಾಡಿ 2012ರಲ್ಲಿ 3 ಪ್ಲಾಂಟಿಗೆ 43 ಲಕ್ಷ ಮಾಡಿದ್ದಾರೆ DK ರವಿಯವರು.
ಮೂರೇ ಪ್ಲಾಂಟ್ ಇದ್ರದ್ದು 2 ಪಟ್ಟಿದೆ. 3,000 ಕೋಟಿ ಮೊತ್ತದಲ್ಲಿ 4ನೇ ಪ್ಲಾಂಟ್ ಇದೆ. ಇದರದ್ದು 2 ಪಟ್ಟು. ಅಂದರೆ ಇದು ಮೂರೇ ಪ್ಲಾಂಟ್ದು 43 ಲಕ್ಷ ಮಾಡಿದ್ದಾರೆ ಅವರು ಡಿ ಕೆ ರವಿಯವರು. ಇದು 4ನೇ ಪ್ಲಾಂಟ್ ಮಾಡಿಲ್ಲ ಅವರು. ಯಾಕಂದರೆ ಅವರು ಸಿಮೆಂಟ್ ಉತ್ಪಾದನೆ ಆಗಲಿ ಆನಂತರ ನಾವು ಟ್ಯಾಕ್ಸ್ ಫಿಕ್ಸ್ ಮಾಡೋಣ ಅಂತ ಹೇಳಿದರು ಅವರು. ಅದ್ರದ್ದು ಮಾಡಿಲ್ಲ, ಕೇವಲ ಅವಾಗೇ 43 ಲಕ್ಷ ಮಾಡಿದ್ದಾರೆ. ಇವಾಗ ಬಂದು ಡೈರೆಕ್ಟ್ರ್ ಏನು ಮಾಡಿದ್ದಾರೆ, ಪಂಚಾಯತ್ ರಾಜ್ದು ಡೈರೆಕ್ಟ್ರ್ ಬಂದು 42-43 ಲಕ್ಷ ಮಾಡಿ ಸೆಸ್ ಸೇರಿಸಿದ್ದಾರೆ ಅವರು. ಸೆಸ್ ಸೇರಿಸಿ 1,18 ಲಕ್ಷ ಮಾಡಿದ್ದಾರೆ. ಸೊ ಅದು ಪೂರ್ತಿ ಅವ್ಯವಹಾರ ಆಗಿದೆ. ಇದ್ರ ಬಗ್ಗೆ ಕಂಪ್ನಿ ಆಮಿಷಕ್ಕೆ ಬಲಿಯಾಗಿದ್ದಾರೆ ಅವರು. ಯಾವುದೋ ತೆರಿಗೆ ವಸೂಲಿ ಮಾಡ್ಲಿಕ್ಕೆ ಅವರು ತೆರಿಗೆ ವಿಫಲ ಆಗಿದ್ದಾರೆ ಅವರು. ವಾರ್ಷಿಕ ಏನಿಲ್ಲ ಅಂದರೂ ಸುಮಾರು 10 ಕೋಟಿ ಆಗ್ತದೆ ಅದು ಟ್ಯಾಕ್ಸು. ಮತ್ತು ಬಾಕಿ ಏನಿಲ್ಲ ಅಂದರೂ 300 ಕೋಟಿ ಆಗ್ತದೆ. ಇದು ವಸೂಲಿ ಮಾಡೋ ಸಲುವಾಗಿ ಶೀಘ್ರದಲ್ಲಿ ಒಂದು ತನಿಖಾ ತಂಡ ರಚನೆ ಮಾಡಬೇಕು. ಇದ್ರ ಬಗ್ಗೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕೂಡಲೇ ಇದು ಕ್ರಮ ವಹಿಸಬೇಕಂತ ಈ ವಿಡಿಯೋ ಮುಖಾಂತರ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.